ನಮಸ್ಕಾರ ವೀಕ್ಷಕರೇ, ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಭಾವನಾತ್ಮಕ ಪ್ರೇಮಕಥೆ ನಾನೆಂದಿಗೂ ನಿನ್ನವನೇ ಭಾಗ 18. ಅಷ್ಟರಲ್ಲಿ ಜ್ಯೇಷ್ಠನ ಕೈಗಳು ಅವಳ ಬೆನ್ನನ್ನು ನೇವರಿಸತೊಡಗಿದವು. ಜಾನು, ಜೇನಿನಲ್ಲಿ ಅದ್ದಿದಂತಿತ್ತು ಅವನ ಸ್ವರ. ಅವನ ಕರೆಗೆ ಮಾರ್ದನಿಸದಿರಲು ಸಾಧ್ಯವೇ? ಮತ್ತೊಂದು ಕ್ಷಣದಲ್ಲಿ ಅವಳನ್ನು ತನ್ನ ಬಾಹುಗಳಲ್ಲಿ ಬಂಧಿಸಿಕೊಂಡ ಜ್ಯೇಷ್ಠ. ಸಮಾಜ ಸೇವೆ ಮಾಡಿ, ಅದು ಒಳ್ಳೆಯದೇ, ಆದರೆ ನಿಮ್ಮ ಕರ್ತವ್ಯವನ್ನು ಮರಿಬೇಡಿ ಎಂದು ಅಂದು ಅವಳನ್ನು ಹಂಗಿಸಿದ್ದನಲ್ಲ. ಈಗ ಅವನಿಗೆ ಅದೆಲ್ಲವೂ ನೆನಪಾಯಿತು. ಹೌದು, ಆವತ್ತು ಶುಕ್ರವಾರ. ನಾನಂದು ಬೆಳಗ್ಗೆ ಬೇಗವೇ ಲಕ್ಷ್ಮೀನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಅಂತ ಶಾಶ್ವತಿಯ ಜೊತೆ ಹೊರಟಿದ್ದೆ. ಆದರೆ ಅವಳಿಗೆ ಅವಳ ಗೆಳೆಯರೊಬ್ಬರ ಕರೆ ಬಂದಾಗ ನನ್ನನ್ನು ಮಾರ್ಗಮಧ್ಯದಲ್ಲಿ ಬಿಟ್ಟು, ಅಜ್ಜಿ ಇಲ್ಲಿ ಇಳಿದು ಮುಂದಕ್ಕೆ ನಡ್ಕೊಂಡು ಹೋಗಿ, ನನಗೆ ಅರ್ಜೆಂಟ್ ನನ್ನ ಗೆಳೆಯನ ಮೀಟ್ ಮಾಡೋಕೆ ಹೋಗಬೇಕು ಎಂದು ಹೇಳುತ್ತಾ ಕಾರಿನಲ್ಲಿ ಹೊರಟೇ ಬಿಟ್ಟಿದ್ದಳು. ಬೆಳಗ್ಗೆ ಏನೂ ತಿನ್ನದ್ದರಿಂದಲೋ ಅಥವಾ BP ಹೆಚ್ಚಾಗಿದ್ದರಿಂದಲೋ ದೇವಸ್ಥಾನದ ಹತ್ತಿರ ನಾನು ತಲೆ ಸುತ್ತಿ ಬಿದ್ದು ಬಿಟ್ಟಿದ್ದೆ. ಈ ಹುಡುಗಿನೇ ನನಗೆ ಆವತ್ತು ಸಹಾಯ ಮಾಡಿದ್ದು, ನನ್ನನ್ನು ಮನೆ ತಲುಪಿಸಿದ್ದು. ಪಾಪ ಹುಡುಗಿಗೆ ರೇಟಾಯಿತು ಅಂತ ತುಂಬ ಗಾಬರಿಯಾಗಿ ಬಿಟ್ಟಿದ್ಲು. ನಂಗಂತೂ ತುಂಬ ಹಿಡಿಸಿದ್ದಾಳೆ. ಇನ್ನೂ ಜಾಸ್ತಿ ಸಮಯ ವ್ಯರ್ಥ ಮಾಡಬೇಡ. ನೀನು ಒಂದು ಸಲ ಈ ಹುಡುಗಿಯ ಕತ್ತಿಗೆ ತಾಳಿ ಕಟ್ಟಿಬಿಟ್ರೆ ನಿಮ್ಮ ತಾತ ಮತ್ತೆ ನಿನ್ನ ತಂಟೆಗೆ ಬರಲ್ಲ. ಶಾಶ್ವತನೇ ಮದುವೆ ಆಗುವಂತ ನಿಂಗೆ ಒತ್ತಡ ಹೇರಲ್ಲ. ಅಜ್ಜಿ ಮೊಮ್ಮಗನನ್ನು ಅವಸರಪಡಿಸುತ್ತಿದ್ದರು. ಅಜ್ಜಿ, ಜನನಿ ಈಗ ನನ್ನನ್ನು ಮದುವೆ ಆಗೋಕೆ ಒಪ್ಪಿಕೊಂಡಿದ್ದರು ಕೂಡ ಅದು ನಿಮ್ಮೆಲ್ಲರ ಬಲವಂತಕ್ಕೆ. ಅಂತಹ ಬಲವಂತದ ಮದುವೆ ನನಗೆ ಇಷ್ಟ ಇಲ್ಲ. ಅವರು ತುಂಬ ಕಷ್ಟದಲ್ಲಿದ್ದಾರೆ. ಅವರ ಅಸಹಾಯಕ ಪರಿಸ್ಥಿತಿಯನ್ನು ದುರುಪಯೋಗಪಡಿಸಿಕೊಳ್ಳೋದು ನನಗೆ ಇಷ್ಟ ಆಗ್ತಾ ಇಲ್ಲ. ಅವರಾಗೆ ಅವರೇ ಸ್ವ ಇಚ್ಛೆಯಿಂದ ಒಪ್ಕೊಂಡ್ರೆ ಮಾತ್ರ ನಾನು ಅವರ ಕುತ್ತಿಗೆಗೆ ತಾಳಿ ಕಟ್ಟೋದು. ಜಲಜಾ ಅವರ ಆತಂಕಕ್ಕೆ ಕಾರಣವಿತ್ತು. ಪತಿ ಹಿಡಿದ ಹಠವನ್ನು ಯಾವುದೇ ಕಾರಣಕ್ಕೂ ಬಿಡುವುದಿಲ್ಲ ಎಂದು ಗೊತ್ತಿತ್ತು. ತಮ್ಮ ಪತಿಯ ಹಠದಿಂದಾಗಿಯೇ ಮಗನ ಸಂಸಾರದಿಂದ ತಾವು ದೂರ ಉಳಿಯಬೇಕಾಗಿ ಬಂದದ್ದು. ಜಲಜಾ ಅವರಿಗೆ ಹಿಂದಿನ ಕಹಿ ಘಟನೆಗಳು ನೆನಪಾಗಿ ಕಣ್ಣಲ್ಲಿ ನೀರು ತುಂಬಿಕೊಂಡಿತ್ತು. ಚಿದಂಬರಂ ಅವರ ಇಚ್ಛೆಗೆ ವಿರುದ್ಧವಾಗಿ ಶರತ್ ತಾವು ಪ್ರೀತಿಸಿದ ಹುಡುಗಿಯನ್ನು ಮದುವೆಯಾಗಿದ್ದರಿಂದ ಅವರು ಕಠೋರ ನಿರ್ಧಾರವನ್ನು ತೆಗೆದುಕೊಂಡಿದ್ದರು. ಮಗನಿಗೆ ಅವರ ಆಸ್ತಿಯಲ್ಲಿ ಒಂದು ಬಿಡಿಗಾಸು ಕೊಟ್ಟಿರಲಿಲ್ಲ. ಮಾತ್ರವಲ್ಲ, ಚಿದಂಬರಂ ಅವರು ಮಗನ ಸಂಪರ್ಕವನ್ನೇ ಕಡಿದುಕೊಂಡಿದ್ದರು. ಜಲಜಾ ಅವರು ಅದೆಷ್ಟೋ ಬಾರಿ ಮಗನನ್ನು ಸಂಪರ್ಕಿಸಬೇಕೆಂದು ಪ್ರಯತ್ನಪಟ್ಟು ಸಾಧ್ಯವಾಗಿರಲಿಲ್ಲ. ಪತಿಗೆ ಅಷ್ಟು ಹೆದರುತ್ತಿದ್ದರು ಜಲಜಾ. ಅವರಿಗೆ ಕೊನೆಗೂ ಜೀವಂತವಾಗಿ ಮಗನ ಮುಖ ನೋಡುವ ಅದೃಷ್ಟವೇ ಇರಲಿಲ್ಲ. ಮಗ ಹೃದಯಾಘಾತದಿಂದ ಮರಣ ಹೊಂದಿರುವ ವಿಷಯ ತಿಳಿದ ಬಳಿಕ ಅವರು ತುಂಬ ನೊಂದುಕೊಂಡಿದ್ದರು. ಮಗನ ಮೃತದೇಹ ನೋಡಲು ಮಗನ ಮನೆಗೆ ಹೋಗಿದ್ದರು ಚಿದಂಬರಂ. ಅಂದಿನಿಂದ ಸೊಸೆ ಮತ್ತು ಮಗನೊಂದಿಗೆ ಸಂಪರ್ಕ ಏರ್ಪಟ್ಟಿದ್ದು. ಹಳೆಯದನ್ನೆಲ್ಲ ನೆನೆಸಿಕೊಂಡು ಜಲಜಾ ಅವರ ಹೃದಯ ಭಾರವಾಗಿತ್ತು. ಚಿದಂಬರಂ ಹೇಳಿದ ಹುಡುಗಿಯನ್ನು ಶರತ್ ಅವರು ವಿವಾಹವಾಗಿರಲಿಲ್ಲ. ಈಗ ಮೊಮ್ಮಗನಾದರೂ ತಮ್ಮ ಇಚ್ಛೆಯಂತೆ ವಿವಾಹವಾಗಲಿ ಎಂಬ ಉದ್ದೇಶದಿಂದ ಪತಿ ಏನು ಬೇಕಾದರೂ ಮಾಡಬಹುದು. ಅದಕ್ಕಾಗಿ ಮುನ್ನೆಚ್ಚರಿಕೆ ವಹಿಸುತ್ತಿದ್ದಾರೆ ಜಲಜಾ. ತಾವು ಯಾವ ರೀತಿಯಲ್ಲಿ ಹೇಳಿದರೂ ಈ ಹುಡುಗ ಅರ್ಥ ಮಾಡಿಕೊಳ್ಳುತ್ತಿಲ್ಲವೇಕೆ? ಅದಕ್ಕಾಗಿಯೇ ಜಲಜಾ ಅವರು ತಮ್ಮ ಮಗಳು ಸಹನಾಳೊಂದಿಗೆ ಹೋಗಿ ಮಾಂಗಲ್ಯ ಸರವನ್ನು ಖರೀದಿಸಿಕೊಂಡು ಬಂದಿದ್ದರು. ಜನನಿಯನ್ನು ಮೊದಲ ಬಾರಿಗೆ ನೋಡಿದಾಗಲೇ ಅವರಿಗೆ ತಮ್ಮ ಮೊಮ್ಮಗ ಜ್ಯೇಷ್ಠನ ನೆನಪಾಗಿತ್ತು. ಆದರೆ ಕೆಲವೇ ದಿನಗಳಲ್ಲಿ ಅವಳು ತನ್ನ ಮದುವೆಯ ಆಹ್ವಾನ ಪತ್ರಿಕೆಯನ್ನು ಎತ್ತಿದ್ದಳು. ಜನನಿ ಬೇರೊಬ್ಬನೊಂದಿಗೆ ಮದುವೆಯಾಗುತ್ತಿದ್ದಾಳೆ ಎಂಬ ವಿಷಯವನ್ನು ಕೇಳುತ್ತಲೇ ಜಲಜಾ ಅವರಿಗೆ ತೀವ್ರ ನಿರಾಸೆಯಾಗಿತ್ತು. ಆದರೆ ಮೊನ್ನೆ ಅವಳ ವಿವಾಹ ನಿಂತು ಹೋಗಿದ್ದರಿಂದ ಅವರ ಆಸೆ ಮತ್ತೆ ಚಿಗುರಿತ್ತು. ಜನನಿಯೊಂದಿಗೆ ಸಂಪರ್ಕವನ್ನು ಬೆಳೆಸಿಕೊಂಡಿದ್ದರು. ಈ ಹುಡುಗ ಹಠ ಮಾಡಿಕೊಂಡು ಕುಳಿತು ತನ್ನ ಕೈಯಾರೆ ತನ್ನ ಜೀವನವನ್ನು ಹಾಳು ಮಾಡಿಕೊಳ್ಳುತ್ತಿದ್ದಾನಲ್ಲ, ಚಿಂತಿಸುತ್ತಿದ್ದಾರೆ ಜಲಜಾ. ಅಜ್ಜಿ, ನಾನು ಈ ಹುಡುಗಿಗೆ ತಾಳಿ ಕಟ್ತೀನಿ ಅಂತ ಇಟ್ಕೊಳ್ಳೋಣ. ಇದರಿಂದಾಗಿ ಶಾಶ್ವತಿ ಮತ್ತು ನಂಗೆ ಮದುವೆ ನಡೆಯಲ್ಲ. ಅಲ್ಲಿಗೆ ನಮ್ಮ ಕೆಲಸ ಆಯಿತು. ಆಮೇಲೆ ಅವಳನ್ನು ಕರ್ಕೊಂಡು ಹೋಗಿ ಅವಳ ತಾಯಿ ಮನೆಯಲ್ಲಿ ಬಿಟ್ಟು ಬರ್ತೀರಾ? ಆಮೇಲೆ ನಮಗವಳು ಮಾಡಿರೋ ಸಹಾಯಕ್ಕೆ ಅಂತ ಒಂದಿಷ್ಟು ದುಡ್ಡು ಕಾಸು ಕೊಟ್ಟು ಕೈ ತೊಳ್ಕೊಂಡು ಬರ್ತೀರಾ? ಆಮೇಲೆ ಅವಳ ಗತಿ? ತನ್ನ ಮನದಲ್ಲಿದ್ದ ಸಂಶಯವನ್ನು ಅಜ್ಜಿಯ ಬಳಿ ಹೇಳಿಕೊಳ್ಳುತ್ತಿದ್ದಾನೆ ಜ್ಯೇಷ್ಠ. ಇಲ್ಲಪ್ಪ, ನಿಮ್ಮಜ್ಜಿ ಅಂಥವಳಲ್ಲ. ಆಮೇಲೆ ಶಾಸ್ತ್ರೋಕ್ತವಾಗಿ ನಿಮ್ಮಿಬ್ಬರಿಗೆ ಮದುವೆ ಮಾಡಿಸಿ ಅವಳನ್ನು ಮನೆ ತುಂಬಿಸಿಕೊಳ್ಳೋದು, ಹೇಳಿದರು ಜಲಜಾ. ಅಂತಹ ಕೆಟ್ಟ ಬುದ್ಧಿ ಇರಲಿಲ್ಲ ಅವರಿಗೆ. ಅದಕ್ಕೆ ತಾತ ಒಪ್ಪಿಕೊಳ್ಳುತ್ತಾರೆ ಅಂತ ನೀವು ಅಂದುಕೊಂಡಿದ್ದೀರಾ? ಮಾತ್ರವಲ್ಲ, ಅಮ್ಮಂಗೂ ಈ ವಿಚಾರ ಗೊತ್ತಿಲ್ಲ ಅಂತ ಅಂದ್ಕೊಂಡಿದ್ದೀನಿ. ಅಮ್ಮ ಇದನ್ನು ಹೇಗೆ ತಗೋತಾರೆ ಅಂತ ಗೊತ್ತಿಲ್ಲ. ಮಾತ್ರವಲ್ಲ, ಅವರ ಮನೆಯಲ್ಲಿ ಯಾರಿಗೂ ವಿಷಯ ಗೊತ್ತಿಲ್ವಲ್ಲ. ಜಲಜಾ ಅವರು ಇಷ್ಟೆಲ್ಲ ಯೋಚಿಸಿರಲೇ ಇಲ್ಲ. ಇದಕ್ಕೆ ಖಂಡಿತವಾಗಿಯೂ ಪತಿ ಒಪ್ಪಿಕೊಳ್ಳುವುದಿಲ್ಲವೆಂದು ಜಲಜಾ ಅವರಿಗೆ ಗೊತ್ತಿತ್ತು. ಅವರು ಅವನ
ಪ್ರಶ್ನೆಗೆ ಉತ್ತರಿಸಲು ಹಿಂದು ಮುಂದು ನೋಡಿದರು. ಈಗ ತಾನೇ ಮುರಿದು ಹೋದ ಸಂಬಂಧ ಮತ್ತೆ ಬೆಳೆಯುತ್ತಿದೆ. ಮತ್ತೆ ಪತಿಯ ವಿರುದ್ಧವಾಗಿ ಹೋಗಿ ತಾವು ಕೂಡ ಅವರ ಕೆಂಗಣ್ಣಿಗೆ ಗುರಿಯಾಗಬೇಕಾಗುತ್ತದೆ. ಒಂದು ವೇಳೆ ಪತಿ ತಮ್ಮನ್ನು ಮನೆಯಿಂದ ಹೊರಗೆ ಹಾಕಿದರೆ, ಸೊಸೆಗೂ ಈಗ ತಮ್ಮೆಲ್ಲರ ಪ್ರೀತಿ ಸಿಗುತ್ತಿದೆ, ಅದುವೇ ಹಿತವೆನಿಸಿದರೆ, ಅವಳು ಈ ಸಂಬಂಧವನ್ನು ವಿರೋಧಿಸಿದರೆ, ಆ ಬಗ್ಗೆ ಇದುವರೆಗೂ ಯೋಚಿಸಿರಲೇ ಇಲ್ಲ ಜಲಜಾ. ಸ್ವಲ್ಪ ಹೊತ್ತು ದೀರ್ಘ ಯೋಚನೆಯಲ್ಲಿದ್ದರು. ಬಳಿಕ ಹೇಳಿದರು, ನಾನು ಸಿರಿ ಹತ್ರ ಮಾತಾಡ್ತೀನಿ. ಒಂದು ವೇಳೆ ನಿಮ್ಮ ತಾತ ನನ್ನಲ್ಲಿ ಮುನಿಸಿಕೊಂಡು ನನ್ನನ್ನು ಮನೆಯಿಂದ ಹೊರಗೆ ಹಾಕಿದ್ರು ನಾನು ನಿಮ್ಮ ಜೊತೆ ಬಂದಿರ್ತೀನಿ. ನನಗೆ ನನ್ನ ಸ್ವಾರ್ಥಕ್ಕಿಂತ ಮೊಮ್ಮಗನ ಜೀವನ, ಅವನ ಭವಿಷ್ಯ ತುಂಬ ಮುಖ್ಯ. ಜೀವಂತ ಇದ್ದಾಗ ನನ್ನ ಮಗನ ಜೊತೆ ಕಾಲ ಕಳೆಯೋ ಅದೃಷ್ಟ ನನಗೆ ಇರಲಿಲ್ಲ. ಈಗ ನಾನು ನನ್ನ ಮೊಮ್ಮಗನ ಜೊತೆಗಾದರೂ ಇದ್ದು ನನ್ನ ಆಸೆಯನ್ನು ತೀರಿಸ್ಕೋತೀನಿ. ಕೊನೆಯ ವಾಕ್ಯ ಹೇಳುವಾಗ ಜಲಜಾ ಅವರ ಗಂಟಲು ಉಬ್ಬಿ ಬಂದಿತ್ತು. ಅತ್ಯಂತ ದುಃಖದಲ್ಲಿ ಅವರು ತಮ್ಮ ಮಾತನ್ನು ಕೊನೆಗೊಳಿಸಿದ್ದರು. ಅಜ್ಜಿಯ ಉದ್ದೇಶ ಕೆಟ್ಟದಲ್ಲ, ಒಳ್ಳೆಯದೇ ಎಂದು ಅರ್ಥವಾಗಿತ್ತು ಜ್ಯೇಷ್ಠನಿಗೆ. ಅವನಿಗೆ ಈಗ ಜನನಿಯ ಅಭಿಪ್ರಾಯ ತುಂಬ ಇಂಪಾರ್ಟೆಂಟ್ ಆಗಿತ್ತು. ಅಷ್ಟರಲ್ಲಿ ಸಿರಿಯವರು ಜ್ಯೇಷ್ಠನಿಗೆ ಕರೆ ಮಾಡಿದ್ದರು. ಜ್ಯೇಷ್ಠ, ಎಲ್ಲಿದ್ದೀಯಾ? ನಿಮ್ಮ ತಾತ ನಿನ್ನ ಹತ್ರ ಮಾತಾಡಬೇಕಂತೆ. ಆವಾಗಿಂದ ನಿನ್ನನ್ನು ಕೇಳ್ತಾ ಇದ್ದಾರೆ. ನಿನ್ನನ್ನೆಲ್ಲೂ ಕಾಣಿಸ್ತಿಲ್ಲ. ಅದಕ್ಕೆ ಕರೆ ಮಾಡಿದೆ. ಸ್ಟೇಜ್ ಮುಂದೆ ಹಾಕಿರೋ ಚೇರ್ನಲ್ಲಿ ಕೂತಿದ್ದಾರೆ ನಿಮ್ಮ ತಾತ. ನೀನು ಈಗಲೇ ಇಲ್ಲಿಗೆ ಬರಬೇಕಂತೆ. ಇಲ್ಲಿ ಬಂದು ಅವರನ್ನು ಮೀಟ್ ಮಾಡು, ಮಗನಿಗೆ ಹೇಳಿದರು ಸಿರಿ. ಜಲಜಾ ಅವರು ಆತಂಕದಿಂದಲೇ ಮೊಮ್ಮಗನನ್ನು ವಿಚಾರಿಸಿಕೊಂಡರು. ಯಾರು ಕರೆ ಮಾಡಿದ್ದು? ಅಮ್ಮ ಕಾಲ್ ಮಾಡಿದ್ದಜ್ಜಿ. ತಾತ ಕರಿತಾ ಇದ್ದಾರಂತೆ, ಹೋಗಬೇಕಂತೆ. ಜಲಜಾ ಅವರು ಆತಂಕದಿಂದಲೇ ಮೊಮ್ಮಗನಲ್ಲಿ ಹೇಳಿದರು. ಇನ್ನು ಕಾಲಹರಣ ಮಾಡುವುದರಲ್ಲಿ ಅರ್ಥ ಇಲ್ಲ. ನೀನು ಅವಳ ಕುತ್ತಿಗೆಗೆ ತಾಳಿ ಕಟ್ಟೋಕೆ ಆಗಲ್ಲ ಅಂತ ಇದ್ದರೆ ಪರವಾಗಿಲ್ಲ. ಜನನಿಯತ್ತ ತಿರುಗಿ, ಇದನ್ನು ನೀನೇ ಕುತ್ತಿಗೆಗೆ ಹಾಕ್ಕೊಂಡು ಅವನ ಜೊತೆ ಹೋಗಮ್ಮ ಎಂದು ಹೇಳುತ್ತಾ ತಮ್ಮ ಕೈಯಲ್ಲಿದ್ದ ಮಾಂಗಲ್ಯ ಸರವನ್ನು ಜನನಿಯ ಕೈಗೆ ಇತ್ತರು. ಹಿರಿಯರ ಬಳಿ ಎದುರಾಡಿ ಅಭ್ಯಾಸವಿಲ್ಲ ಜನನಿಗೆ. ಅವಳಿಗೆ ಏನು ಮಾಡಬೇಕೆಂದು ತೋಚುತ್ತಿಲ್ಲ. ಅದನ್ನು ಕೈಯಲ್ಲಿ ಹಿಡಿದುಕೊಂಡು ಕೂತಿದ್ದಳು ಜನನಿ. ಅವಳ ನೋಟವೀಗ ಜ್ಯೇಷ್ಠನತ್ತ ಹರಿದಿತ್ತು. ಸಹನಾ ಅವರು ಅದನ್ನು ಅರ್ಥ ಮಾಡಿಕೊಂಡು ಹೇಳಿದರು, ಅಮ್ಮ, ಅವರಿಬ್ರು ಮಾತಾಡಿಕೊಂಡು ಮುಂದೇನು ಅಂತ ತೀರ್ಮಾನ ಮಾಡಿಕೊಳ್ಳಿ. ನಾವಿಬ್ರು ಹೊರಗೆ ಹೋಗೋಣ. ಅವರಿಗೆ ಈಗ ಏಕಾಂತದ ಅಗತ್ಯವಿದೆ. ಜ್ಯೇಷ್ಠನಿಗೂ ಅದೇ ಬೇಕಾಗಿತ್ತು. ಅವರಿಬ್ಬರು ಹೊರ ಹೋಗುತ್ತಲೇ ಬಾಗಿಲು ಹಾಕಿಕೊಂಡು ಬೋಲ್ಟ್ ಮಾಡಿಕೊಂಡ ಜ್ಯೇಷ್ಠ. ಮೇಡಮ್, ಇವತ್ತು ಈ ಫಂಕ್ಷನ್ಗೆ ನಿಮ್ಮನ್ನು ಇನ್ವೈಟ್ ಮಾಡಿದ್ಯಾರು? ನೀವು ಇವತ್ತು ಇಲ್ಲಿಗೆ ಹೇಗೆ ಬಂದ್ರಿ? ಅಜ್ಜಿ ನಿನ್ನೆ ಬೆಳಗ್ಗೆನೇ ಹೇಳಿದ್ರು. ಸಹನಾ ಮೇಡಮ್ ಅವರ ಜೊತೆ ಬಂದೆ. ಇಂದು ತಮ್ಮ ಮಗಳು ಸಹನಾಳನ್ನು ಡ್ರೈವರ್ನೊಂದಿಗೆ ಕಳಿಸಿ ಅವಳನ್ನು ಕರೆಸಿಕೊಂಡಿದ್ದರು ಜಲಜಾ. ತಮ್ಮ ಕೊನೆಯ ಮಗಳು ಜೊತೆಗಿದ್ದುದು ಜಲಜಾ ಅವರಿಗೆ ನೂರಾನೇ ಬಲ ಬಂದಂತಾಗಿತ್ತು. ಬಳಿಕ ಜ್ಯೇಷ್ಠ ಹೇಳಿದ, ಮೇಡಮ್, ದಯವಿಟ್ಟು ನನ್ನ ತಪ್ಪು ತಿಳ್ಕೋಬೇಡಿ. ನಿಮ್ಮ ಮದುವೆ ಕ್ಯಾನ್ಸಲ್ ಆಗಿರೋದಾ ಅಥವಾ ಪೋಸ್ಟ್ಪೋನ್ ಆಗಿರೋದಾ? ತನ್ನ ಸಂಶಯ ನಿವಾರಣೆಗೆ ಕೇಳಿದ. ಸರ್, ದಯವಿಟ್ಟು ನೀವು ನನ್ನ ಮೇಡಮ್ ಅಂತ ಕರಿಬೇಡಿ. ನನಗೆ ಹಿಂಸೆ ಆಗುತ್ತೆ. ರಜತ್ನ ತಂದೆಗೆ ನನ್ನನ್ನು ಸೊಸೆಯಾಗಿ ಮಾಡ್ಕೊಳ್ಳೋಕೆ ಇಷ್ಟ ಇರಲಿಲ್ಲ. ಅದಕ್ಕಾಗಿ ವಿಷ ಸೇವಿಸಿಕೊಂಡು ಬಿಟ್ಟಿದ್ರು. ಅವರಿನ್ನೂ ಹಾಸ್ಪಿಟಲ್ನಲ್ಲೇ ಇದ್ದಾರೆ. ಈಗ ಮತ್ತೆ ಆ ವಿಷಯ ಪ್ರಸ್ತಾಪ ಮಾಡೋದೇ ಸೂಕ್ತ ಅಲ್ಲ ಅಂತ ಸುಮ್ಮನಾಗಿದ್ದೀವಿ. ಆದರೆ ಇಷ್ಟವಿಲ್ಲದ ಮನೆಗೆ ಸೊಸೆಯಾಗಿ ಹೋಗೋಕೆ ನನಗೆ ಮನಸ್ಸಿಲ್ಲ ಸರ್. ಆದ್ದರಿಂದ ಈ ಮದುವೆ ಕ್ಯಾನ್ಸಲ್ ಆದ ಹಾಗೆ. ಆಯಿತು, ನಿಮಗೆ ಇಷ್ಟ ಇಲ್ಲ ಅಂದಮೇಲೆ ಹಾಗೆ ಕರೆಯಲ್ಲ, ಜನನಿ ಅಂತ ಕರೆಯಬಹುದು ತಾನೇ? ನೀವು ಆವತ್ತು ನನ್ನ ಎದೆ ಮೇಲೆ ತಲೆ ಇಟ್ಟು ಸಮಾಧಾನ ಮಾಡಿಕೊಂಡ್ರಲ್ಲ, ಆವತ್ತು ನೀವು ನನ್ನ ಇಷ್ಟಪಟ್ಟಿದ್ದೀರಿ ಅಂತ ನಾನು ಅಂದ್ಕೊಂಡಿದ್ದೆ. ನಿಮ್ಮ ಹತ್ರ ಆ ವಿಷಯ ಪ್ರಸ್ತಾಪ ಮಾಡಬೇಕು ಅಂತ ಅಂದ್ಕೊಂಡಿದ್ದಾಗಲೇ ನಿಮ್ಮ ತಾಯಿ ಮೂಲಕ ನಿಮ್ಮ ಮದುವೆ ವಿಷಯ ಗೊತ್ತಾಯಿತು. ಅಲ್ಲಿಂದ ನಾನು ನಿಮ್ಮ ಮೇಲಿರುವ ನನ್ನ ಭಾವನೆಗಳನ್ನು ಚೇಂಜ್ ಮಾಡಿಕೊಂಡಿರೋದು. ನನ್ನ ಮನಸ್ಸಲ್ಲಿರೋ ಸಂದೇಹ ನಿವಾರಣೆಗೋಸ್ಕರ ನಾನು ಈ ಪ್ರಶ್ನೆ ಕೇಳ್ತಿರೋದು. ನಿಮಗೆ ಇಷ್ಟ ಇದ್ದೆ ಅಂದರೆ ಹೇಳ್ಬೋದು, ಇಲ್ಲ ಅಂದರೆ ಉತ್ತರ ಕೊಡಬೇಕು ಅಂತ ಏನೂ ಇಲ್ಲ. ಅದು ನೀವು ರಜತ್ ಅವರನ್ನು ಮದುವೆ ಆಗಬೇಕು ಅಂತ ನಿರ್ಧಾರ ಮಾಡೋಕ್ಕೆ ಕಾರಣ ಏನು ಅಂತ ತಿಳಿಸ್ಬೋದಾ? ಜನನಿಯನ್ನು ಕೇಳಿದ ಜ್ಯೇಷ್ಠ. ಸರ್, ನಾನು ಮದುವೆ ಆಗಬಾರ್ದು ಅಂತಾನೆ ಅಂದ್ಕೊಂಡಿದ್ದೆ. ಆದರೆ ನಾನು ನನ್ನ ಜೀವನದಲ್ಲಿ ಎದುರಿಸಿದ ಕೆಲವೊಂದು ಘಟನೆಗಳು ನಾನು ಈ ನಿರ್ಧಾರಕ್ಕೆ ಬರೋಕೆ ಕಾರಣವಾಯಿತು. ಡೇನಿಯಲ್ ಅವರ ವಿಚಾರ ನಿಮಗೆ ಗೊತ್ತೇ ಇದೆ. ನನ್ನಂತಹ ಹುಡುಗಿ ಸಂಜೆ ಕತ್ತಲಾದಾಗ ಒಂಟಿಯಾಗಿ ಓಡಾಡೋದು ತುಂಬ ಕಷ್ಟ ಆಗುತ್ತೆ. ಪುಂಡರ ಕಾಟ ಜಾಸ್ತಿಯಾಗಿತ್ತು. ನಮ್ಮ ಮನೆ ಹೇಗಿತ್ತು ಅಂತ ನೀವೇ ನೋಡಿದ್ರಲ್ಲ ಸರ್. ಮಾನ ಕಳೆದುಕೊಂಡು ನನ್ನಿಂದ ಬದುಕೋಕೆ ಸಾಧ್ಯ ಇಲ್ಲ. ಅಲ್ಲದೆ ನನ್ನನ್ನೇ ನಂಬಿ ನನ್ನ ಮನೆಯವರೆಲ್ಲರೂ ಇದ್ದರು. ಅತ್ತ ಬದುಕೋಕ್ಕೂ ಆಗಲ್ಲ, ಇತ್ತ ಸಾಯೋಕ್ಕೂ ಆಗಲ್ಲ. ಅಂತಹ ಪರಿಸ್ಥಿತಿಯಲ್ಲಿದ್ದೆ ನಾನು. ಅದೇ ಸಂದರ್ಭದಲ್ಲಿ ವಿಜಯ ಆಂಟಿ ಅಂದರೆ ರಜತ್ ಅವರ ತಾಯಿ ನಮ್ಮಿಬ್ಬರ ಮದುವೆ ಪ್ರಪೋಸಲ್ ಇಟ್ಟಿದ್ರು. ನಮ್ಮಮ್ಮ ಅದಕ್ಕೆ ಒಪ್ಪಿಗೆ ಕೊಟ್ಟಿದ್ರು. ನನಗೆ ನನ್ನ ಮಾನ ತುಂಬ ಇಂಪಾರ್ಟೆಂಟ್ ಆಗಿತ್ತು ಸರ್. ಆಗ ನಾನು ಮದುವೆಗೆ ಒಪ್ಪಿಗೆ ಕೊಟ್ಟಿದ್ದು. ನನ್ನ ಫ್ರೆಂಡಿನ ಅಣ್ಣನನ್ನೇ ಮದುವೆ ಆಗೋಕೆ ಅಂತ ಹೊರಟಿದ್ದು. ಅಜ್ಜಿ ಕೊಟ್ಟ ಮಾಂಗಲ್ಯ ಸರವನ್ನು ತೋರಿಸುತ್ತಾ ತನ್ನ ಮಾತನ್ನು ಮುಂದುವರಿಸಿದಳು ಜನನಿ. ಸರ್, ಇದು ನಮ್ಮಂತಹವರಿಗೆ ಶ್ರೀರಕ್ಷೆ. ಅದಕ್ಕೋಸ್ಕರ ನಾನು ಮದುವೆ ಆಗೋಕೆ ಒಪ್ಪಿಗೆ ಕೊಟ್ಟಿದ್ದು. ಅದು ಇಷ್ಟೆಲ್ಲ ಆಗುತ್ತೆ ಅಂತ ಗೊತ್ತಿದ್ರೆ ನಾನು ಒಪ್ತಾನೇ ಇರಲಿಲ್ಲ. ನಾನು ತುಂಬ ದುರಾದೃಷ್ಟವಂತೆ.
ಅವಳು ಮಾತಾಡುವಾಗ ಅವಳ ಗಂಟಲುಬ್ಬಿ ಬರುತ್ತಿತ್ತು. ಮಾತು ತಡೆದು ಬರುತ್ತಿತ್ತು. ಅವಳ ಕಣ್ಣುಗಳು ತುಂಬತೊಡಗಿದವು. ಮಾತು ನಿಲ್ಲಿಸಿ ತನ್ನ ಕೈಯಲ್ಲಿದ್ದ ಕರ್ಚೀಫ್ನಿಂದ ತನ್ನ ಕಣ್ಣುಗಳನ್ನು ಒತ್ತತೊಡಗಿದಳು ಜನನಿ. ಅವಳು ಅವನನ್ನು ಇಷ್ಟಪಟ್ಟು ಮದುವೆಯಾಗ ಹೊರಟಿದ್ದಲ್ಲ. ಅವಳಿದ್ದ ಪರಿಸ್ಥಿತಿ ಅವಳನ್ನು ಮದುವೆಯಾಗಲು ಪ್ರೇರೇಪಿಸಿದ್ದು ಎಂದು ಅರಿವಾಯಿತು ಜ್ಯೇಷ್ಠನಿಗೆ. ಅವಳ ಮನಸ್ಸಲ್ಲಿ ಈಗಲೂ ಬೇರೆ ಯಾರೂ ಇಲ್ಲ ಎಂಬುದು ಅವನಿಗೆ ಸ್ಪಷ್ಟವಾಗಿತ್ತು. ತನ್ನ ಮನದ ಭಾವನೆಗಳನ್ನು ಅವನೊಂದಿಗೆ ಹಂಚಿಕೊಂಡಿದ್ದಳು ಜನನಿ. ಅವಳ ದುಃಖದ ಕಟ್ಟೆ ಒಡೆದಿತ್ತು. ಅದು ಕಣ್ಣೀರಾಗಿ ಹರಿಯುತ್ತಲೇ ಇತ್ತು. ಅಳುತ್ತಿದ್ದುದರಿಂದ ಅವಳ ಕಣ್ಣು ಮೂಗು ಕೆಂಪಾಗಿತ್ತು. ಅವಳು ತನ್ನ ಮಂಡಿಯಲ್ಲಿ ಮುಖವಿಟ್ಟು ಬಿಕ್ಕತೊಡಗಿದಳು. ಅಷ್ಟರಲ್ಲಿ ಜ್ಯೇಷ್ಠನ ಕೈಗಳು ಅವಳ ಬೆನ್ನನ್ನು ನೇವರಿಸತೊಡಗಿದವು. ಜಾನು, ಜೇನಿನಲ್ಲಿ ಅದ್ದಿದಂತಿತ್ತು ಅವನ ಸ್ವರ. ಅಷ್ಟು ಸಿಹಿಯಾಗಿತ್ತು. ಅವಳ ಮೇಲಿದ್ದ ಅವನ ನೋಟ ಮೃದುವಾಯಿತು. ಅವನ ಕರೆಗೆ ಮಾರ್ದನಿಸದಿರಲು ಸಾಧ್ಯವೇ? ಅವಳು ಮಂಡಿಯಿಂದ ಮುಖವೆತ್ತಿ ಅವನತ್ತ ನೋಡಿದಳು. ಅವಳ ನೋಟದಲ್ಲಿ ಅದೇನಿತ್ತು? ಮತ್ತೊಂದು ಕ್ಷಣದಲ್ಲಿ ಜ್ಯೇಷ್ಠ ಅವಳನ್ನು ತನ್ನ ಬಾಹುಗಳಲ್ಲಿ ಬಂಧಿಸಿಕೊಂಡಿದ್ದ. ಅವನ ಬೆಚ್ಚಗಿನ ಆಸರೆಯಲ್ಲಿ ಅವಳಿಗೆ ಸಮಾಧಾನ ಸಿಕ್ಕಿತೇನೋ. ಸ್ವಲ್ಪ ಹೊತ್ತಿನಲ್ಲಿ ಅವಳ ದುಃಖ ತಹಬದಿಗೆ ಬಂದಿತ್ತು. ಇನ್ನು ಯಾವುದೇ ಕಾರಣಕ್ಕೂ ಆ ಮದುವೆ ಸಾಧ್ಯವಿಲ್ಲ ಅಂತ ನೀವು ನಿರ್ಧಾರಕ್ಕೆ ಬರೋಕೆ ಕಾರಣ? ಜ್ಯೇಷ್ಠ ಅವಳಲ್ಲಿ ತನ್ನ ಮನದಲ್ಲಿರುವ ಸಂದೇಹ ನಿವಾರಣೆಗೋಸ್ಕರ ಕೇಳಿದ. ಸರ್, ಅದು ಮದುವೆ ನಿಶ್ಚಯವಾದ ಮೇಲೆ ನಾನೇನೋ ತಪ್ಪು ಮಾಡ್ತಿದ್ದೀನಿ ಅಂತ ನನಗೆ ಮನಸ್ಸಿಗೆ ಅನ್ನಿಸ್ತಾ ಇತ್ತು. ನನ್ನ ಮನಸ್ಸಿಗೆ ನೆಮ್ಮದಿನೇ ಇರಲಿಲ್ಲ. ಯಾಕೆಂದರೆ ನನ್ನ ಮನಸ್ಸಲ್ಲಿ ಬೇರೊಬ್ಬರಿದ್ರು. ಅವಳ ಉತ್ತರ ಕೇಳಿ, ಅಂದರೆ ನೀವು ಬೇರೊಬ್ಬರನ್ನ ಪ್ರೀತಿಸ್ತಾ ಇದ್ದೀರಾ? ಯಾರವರು? ಅವಳ ಮಾತು ಕೇಳುತ್ತಲೇ ಅವನು ಶಾಕ್ಗೆ ಒಳಗಾಗಿದ್ದವನಂತೆ ಅವಳಿಂದ ದೂರ ಸರಿದು ನಿಂತಿದ್ದ. ಈ ಹುಡುಗಿ ಪ್ರೀತಿಸುತ್ತಿರುವ ವ್ಯಕ್ತಿ ಯಾರು? ತಿಳಿಯುವ ಕುತೂಹಲ ಜ್ಯೇಷ್ಠನಿಗೆ. ಅವಳ ಉತ್ತರಕ್ಕಾಗಿ ಕಾಯುತ್ತಾ ಕುಳಿತಿದ್ದಾನೆ. ಅವನ ಸೆಲ್ಫೋನ್ ಒಂದೇ ಸಮನೆ ಹೊಡೆದುಕೊಳ್ಳುತ್ತಿತ್ತು. ಅವನ ತಾಯಿ, ತಾತ, ಅತ್ತೆ, ಮಾವ ಎಲ್ಲರೂ ಕರೆ ಮಾಡುತ್ತಿದ್ದರು. ಅವನು ಯಾರ ಕರೆಯನ್ನು ಸ್ವೀಕರಿಸಲು ಹೋಗಲಿಲ್ಲ. ಈ ಕಥೆಯ ಮುಂದಿನ ಭಾಗ ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯುವುದು. ವೀಕ್ಷಕರೇ, ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.